ಹಲೋ ಅತ್ಗೆ, ನಾನು ಶ್ರೀಕಾಂತ. ಅಮ್ಮ ಇದ್ದಾರಾ ಅಲ್ಲಿ? ಹಾ, ಅಮ್ಮ ಇಲ್ಲೇ ಇದ್ದಾರೆ. ಒಂದು ನಿಮಿಷ ಕೊಡ್ತೀನಿ. ಯಾರು? ಶ್ರೀಕಾಂತನೇ. ಶ್ರೀಕಾಂತನ? ನಾನು ಮಾತಾಡಲ್ಲ. ಮಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ? ನೀನೇ ಏನಾರು ಹೇಳ್ಬಿಡು. ಅಮ್ಮ, ನೀವು ಇಲ್ಲೇ ಇದ್ದೀರಾ ಅಂತ ಹೇಳ್ಬಿಡ್ತೀನಿ. ಫೋನ್ ತಗೊಳ್ಳಿ, ಏನೋ ಒಂದು ಹೇಳಿ ನಿಭಾಯಿಸಿ. ಅಲ್ಲಿ ವಿಷಯ ಗೊತ್ತಿಲ್ಲ, ನೀವು ಏನು ಹೇಳಕ್ಕೆ ಹೋಗ್ಬೇಡಿ. ತಗೊಳ್ಳಿ ತಗೊಳ್ಳಿ ಗೌರಿ. ಹಲೋ, ಶ್ರೀಕಾಂತ ಚೆನ್ನಾಗಿದೆಯೇನಪ್ಪ? ನಾನು ಚೆನ್ನಾಗಿದ್ದೀನಮ್ಮ, ಏನೂ ತೊಂದರೆ ಇಲ್ಲ. ಆದರೆ ನಿನ್ನ ಕೈ ರುಚಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಮೊದಲನೇ ಸಲ ಅಲ್ವಾ ನಿನ್ನ ಬಿಟ್ಟು ನಾನು ಇಷ್ಟೊಂದು ದಿನ ಇರೋದು. ತುಂಬ ನೆನಪಿಗೆ ಬರ್ತಿದ್ಯಮ್ಮ. ನನಗೂ ಅಷ್ಟೇ ಕಣು, ನಿನ್ನ ಯಾವಾಗ ನೋಡ್ತಿಲ್ಲ ಅನ್ನಿಸ್ಬಿಟ್ಟಿದೆ. ನಿನಗೆ ಗೊತ್ತಲ್ಲಮ್ಮ, ನಾನು ಇಲ್ಲಿಗೆ ಬಂದಿರೋದೇ ಕೆಲಸ ಹುಡ್ಕೋದಕ್ಕೆ. ಆದಷ್ಟು ಬೇಗ ಬರ್ತೀನಿ ಇರು. ಸರಿನಪ್ಪ, ನೀನು ಅರ್ಜೆಂಟ್ ಮಾಡ್ಕೋಬೇಡ. ನಿಧಾನಕ್ಕೆಲ್ಲ ಕೆಲಸ ಮುಗಿಸ್ಕೊಂಡೆ ಬಾ. ಅಮ್ಮ, ನಿನ್ಗೊಂದು ನಿಜ ಹೇಳ್ತೀನಿ, ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು. ನಿಜಾನ? ಏನದು ಶ್ರೀಕಾಂತ? ಮೊದಲೆಲ್ಲ ನಾನು ಮನೆಯಿಂದ ಹೊರಗಿದ್ದಾಗ ನೀನಷ್ಟೇ ನೆನಪು ಮಾಡ್ತೇನೆ. ಆದರೆ ಈಗ ಅಲ್ಲಿನೂ ತುಂಬ ನೆನಪಾಗ್ತಾನೆ. ಅಮ್ಮ, ಕಣ್ಣು ಮುಚ್ಚಿದ್ರೆ ಸಾಕು, ಅವಳ ಮಾತು, ಅವಳ ನಗು ಎಲ್ಲ ನನ್ನ ಕಣ್ಮುಂದೆ ಬರುತ್ತೆ. ಮಲ್ಲಿನ ಬಿಟ್ಟಿರೋಕೆ ನಂಗೆ ತುಂಬ ಕಷ್ಟ ಆಗ್ತಿದೆ ಅಮ್ಮ. ಹೇಗಿದ್ದಾಳೆ ಅವಳು? ಹಾಂ, ಮಲ್ಲಿನ ಚೆನ್ನಾಗೇ ಇದ್ದಾಳೆ. ಅವಳಿಗೇನಾಗಿದೆ? ತುಂಬ ಸಂತೋಷವಾಗೇ ಇದ್ದಾಳೆ. ಹಾಂ, ಅವಳು ಸಂತೋಷವಾಗಿದ್ರೆ ನಾನು ಇಲ್ಲಿ ನೆಮ್ಮದಿಯಾಗಿರ್ತೀನಮ್ಮ. ಅವಳ ಸಂತೋಷನೇ ನನ್ನ ಸಂತೋಷ. ಅದು ಅಲ್ಲದೆ ನೀನು ಅವಳ ಜೊತೆ ಇರಬೇಕಾದ್ರೆ ನನಗೇನು ಯೋಚನೆ ಬಿಡು. ನನಗೆ ಗೊತ್ತು ನೀನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತೀಯ ಅಂತ. ಆದರೂ ಇದೆಲ್ಲ ಹೇಗಾಗ್ತಿದೆ? ಇದನ್ನೇ ನಮ್ಮ ಪ್ರೀತಿ ಅನ್ನೋದು? ಇರ್ಬೋದು ಇರ್ಬೋದು. ಎಲ್ಲ ಹೇಗಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಮಲ್ಲಿ ಇಲ್ಲದೆ ನನಗೂ ಬದುಕಿಲ್ಲಮ್ಮ. ಅಷ್ಟೇ. ಆದಷ್ಟು ಬೇಗ ಒಂದು ಕೆಲಸ ಹುಡುಕಿ ಅವಳನ್ನ ಇಲ್ಲೇ ಕರ್ಕೊಂಬಂದ್ಬಿಡ್ತೀನಿ. ಅಲ್ಲಿ ತನಕ ನನ್ನ ಮಲ್ಲಿನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು, ಸರಿನಾ? ಸರಿ ಅಮ್ಮ, ನಾನು ಫೋನ್ ಇಡ್ತೀನಿ. ಗೌರಿ, ನನ್ನ ಕೆಲ ಆಗ್ತಿಲ್ಲ ಗೌರಿ. ಶ್ರೀಕಾಂತ ಮಲ್ಲಿ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಗೌರಿ. ಅಲ್ಲ, ನಾಳೆ ಶ್ರೀಕಾಂತ ಬಂದು ಮಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ಅವಳು ಏನು ತಪ್ಪು ಮಾಡದೆ ಇದ್ದೋಳ ನಾನೇ ಮನೆಯಿಂದ ಆಚೆ ಹಾಕಿದೆ ಅಂತ ಯಾವ ಮುಖ ಇಟ್ಕೊಂಡು ಹೇಳಿ ಗೌರಿ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನೋಡಿ, ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ. ಇಲ್ಲ ಗೌರಿ. ಧೈರ್ಯ ತಂದ್ಕೊಳ್ಳಿ ಅಮ್ಮ, ಅಳ್ಬೇಡಿ.